ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಏನು ತುಪ್ಪ ಹಾಗೆ ಬಿತ್ತಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಇಡ್ಲಿ ಜೊತೆ ಕೆಂಪು ಚಟ್ನಿ. ಸರಿ ಬನ್ನಿ, ಅದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ನಾನು ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕಿ ಕಡಲೆಬೇಳೆ ಮತ್ತು ಹುರ್ಗಡ್ಲೆನ ಹುರ್ಕೊಳ್ತಾ ಇದ್ದೀನಿ. ಹುರ್ಗಡ್ಲೆ ಜಾಸ್ತಿ ಹಾಕ್ಕೊಂಡಷ್ಟು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಕಾಯಿನ ಕೂಡ ಕಡಿಮೆ ಮಾಡ್ಕೋಬೋದು. ಉದ್ದಿನಕಾಳೇನು ಬೇಡ, ಉದ್ದಿನಕಾಳು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಕಹಿ ಮತ್ತು ಲೋಳೆ ಥರ ಒಂದು ಅಂಶ ಬರುತ್ತೆ ಅಂತ ಹೇಳಿ ಉದ್ದಿನಕಾಳನ್ನ ಸ್ಕಿಪ್ ಮಾಡ್ಕೋತಾ ಇದ್ದೀನಿ. ದಪ್ಪವಾಗಿ ಹಚ್ಚಿರೋ ಈರುಳ್ಳಿನ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹುರ್ಕೊಂಡ್ರೆ ಹಸಿ ವಾಸನೆ ಅನ್ನೋದು ಹೋಗುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಒಣಮೆಣಸಿನ್ಕಾಯಿ, ಅಂದರೆ ಸ್ವಲ್ಪ ಖಾರ ಬರಲಿಕ್ಕೆ ಖಾರದ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಸಹ ಹುರ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಚೂರು ಅದನ್ನು ಕೂಡ ದಪ್ಪವಾಗಿ ಹಚ್ಕೊಂಡಿದ್ದೀನಿ. ಸೊ ಹುರ್ಗಡ್ಲೆ ಜಾಸ್ತಿ ಹಾಕಿರೋದ್ರಿಂದ ತೆಂಗಿನಕಾಯಿನ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಪಕ್ಕದಲ್ಲೇ ಗಾರ್ಡನಲ್ಲಿ, ಅಂದರೆ ಒಂದು ಪಾಟಲ್ಲಿ ಹಾಕಿದ್ದೆ. ಅದು ಸ್ವಲ್ಪ ಚಿಕ್ಕ ಗಿಡ, ಅದಕ್ಕೆ ಒಂದು 4 ಎಲೆ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿ ಹುರಿದಾದ್ಮೇಲೆ ಸ್ವಲ್ಪ ಆರ್ಲಿಕ್ಕೆ ಬಿಟ್ಟು ಅದು ಆರಾದಮೇಲೆ ನಾನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಅವ್ರಿಗೆ ಇವತ್ತು ಈ CBSE ಮಕ್ಕಳಿಗೆ ಫಸ್ಟಿಂದ ಒಂದು 25 ಡೇಸ್ವರೆಗೂ ಏಪ್ರಿಲಲ್ಲಿ ಸ್ಕೂಲ್ ಮಾಡಿ ಆಮೇಲೆ ಮೇವು ಫುಲ್ ರಜಾ ಕೊಡ್ತಾರೆ. ಸೊ ಅದರಿಂದ ಅವರಿಗೆ ಮಕ್ಕಳಿಗೆ ಸ್ಕೂಲ್ ಇತ್ತು ಇವತ್ತು. ಮಾಮೂಲಿ ಕೋಕೋನಟ್ ಚಟ್ನಿ, ಪುದೀನ ಚಟ್ನಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಈ ಬೇಸಿಗೆ ಬಿಸಿಲಿಗೆ ಆ ಚಟ್ನಿ ಒಂಥರ ಹೋದಾಗ ಆಗಿಬಿಡುತ್ತೆ. ಅದಕ್ಕೆ ನಾನು ಬೇರೆ ಏನಾದ್ರು ಚಟ್ನಿ ಮಾಡೋಣ ಅಂತ ಹೇಳಿ ಈ ಥರ ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೋಡಿ, ಈ ಥರ ಟೊಮೊಟೊನೂ ಕೂಡ ಮೆತ್ತಿಗೆ ಇನ್ನೊಂದು ಸತಿ ಸಪ್ರೇಟಾಗಿ ಹುರ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಿಮಗೆ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇಲ್ಲ ಇನ್ನೂ ಸ್ವಲ್ಪ ತೆಳುಗಬೇಕು ಅನ್ನೋರು ನೀರು ಹಾಕ್ಕೋಬೋದು. ನಾನು ಇಷ್ಟು ಕನ್ಸಿಸ್ಟೆನ್ಸಿಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪ ಅಥವಾ ಎಣ್ಣೆಲಿ ಒಗ್ಗರಣೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ ಹಾಗೆ ಒಣಮೆಣಸಿನ್ಕಾಯಿ, ಕರಿಬೇವು ಇಷ್ಟನ್ನ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಟೇಸ್ಟ್ ಅಂತೂ ಇಡ್ಲಿಗೆ ತುಂಬಾ ಚೆನ್ನಾಗಿ ಬಂತು. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.